Hello guys, welcome back to EC Simplified. So as you seen in thumbnail, ಏನಿದೆ ಅಂದರೆ ESP32 ಅಂದರೆ ಅಲ್ವಾ. ಸೊ ಅದಕ್ಕಿಂತ ಮುಂಚೆ ಈ ನಮ್ಮ ಜರ್ನಿ ರೋಡ್ ಮ್ಯಾಪ್ ಹೇಳ್ತೀನಿ ನೋಡಿ. ಸಿ ಕಂಪ್ಲೀಟ್ ಫ್ರಮ್ ಲೆವೆಲ್ 1 ಫೌಂಡೇಶನ್ ಇಂದ ಹಿಡಿದು ಲೆವೆಲ್ 6ವರೆಗೂ ಇದೆ. ಓಕೆನಾ, ನಮ್ದು ಆರ್ಡಿನ ಲೆವೆಲ್ 5ಗೆ ಮುಗಿತಲ್ವಾ. ಸೊ ಇದು ಲೆವೆಲ್ 7, ಸಾರಿ, ಓಕೆನಾ. ಸೊ ಲೆವೆಲ್ 7ವರೆಗೂ ಕೂಡ ನಮ್ಮ ಕಂಪ್ಲೀಟ್ ESP32 ಜರ್ನಿ ನಡೀತದೆ. ಓಕೆ, ಸೊ ಈ ಜರ್ನಿನಲ್ಲಿ ಒಂದು ಫಿಲಾಸಫಿ ಫಾಲೋ ಮಾಡ್ತೀನಿ ನಾನು. ಏನಂದರೆ, ಈವನ್ ಒಬ್ಬ ಬಿಗಿನರ್ಸ್ ಯಾವುದೇ ಒಂದು ಕೋಡಿಂಗ್ ಬ್ಯಾಕ್ಗ್ರೌಂಡು ಅಥವಾ EC ರಿಲೇಟೆಡ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋದರೂ ಕೂಡ ಅವರು ಬಂದು ಇಲ್ಲಿ ನೋಡ್ತಿದ್ರೆ ಅವರಿಗೆ ಅರ್ಥ ಆಗಬೇಕು. ಓಕೆನಾ, ಸೊ ಇದು ನಮ್ಮ ಮೇನ್ ಅಜೆಂಡಾ. ಸೊ ಕಮ್ ಟು ದಿ ಟಾಪಿಕ್. ಏನಂದರೆ, ಓಕೆ, ರೋಡ್ ಮ್ಯಾಪ್ ಗೊತ್ತಾಯಿತು. ಸೊ ಈಗ ಜರ್ನಿ ಸ್ಟಾರ್ಟ್ ಮಾಡೋಣ. ಏನಂದರೆ ESP32 ಅಂದರೆ ಏನು? ಓಕೆ, ಬಿಫೋರ್ ದ್ಯಾಟ್ ಗಾಯ್ಸ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನ್ಸರಿ ದಯಮಾಡಿ ಯಾರಿಗೆ ಇದು ನೀಡಿದೆ ಅವರಿಗೆ ಶೇರ್ ಮಾಡಿ. ಓಕೆನಾ. ಸೊ ನಾನಿದು ಏನು ಕೇಳ್ತಾ ಇದ್ದೀನಿ ಅಂದರೆ, ಇನ್ನೊಬ್ಬರಿಗೆ ಅಟ್ಲೀಸ್ಟ್ ರೀಚ್ ಆದರೆ ಅವರು ಅದರಿಂದ ಕಲೀಲಿ ಅಂತ ಅಷ್ಟೇ. ಓಕೆನಾ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಈ ಥರ ಒಂದು ಸೀರೀಸ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಓಕೆ, ನಾನು ಈ ರೀತಿ ಸೀರೀಸ್ ಇಂತ ಮಾಡ್ತಾ ಇದ್ದೀನಿ ಅಂದರೆ, ನಾನು ಓದಬೇಕಾದ್ರೆ ಲೈಕ್ ನನಗೆ ಏನಿಸ್ತಿತ್ತು ಅಂದರೆ, ನನಗೆ ಓದಬೇಕಾದ್ರೆ ಈ ಥರ ಒಬ್ರು ಹೇಳ್ಕೊಳ್ಳೋದಿದ್ದರೆ ಚೆನ್ನಾಗಿರೋದಲ್ಲ ಅನ್ನೋ ಫೀಲಿಂಗ್ ಇತ್ತು. ಸೊ ಇದನ್ನು ನಾನು ನನಗೋಸ್ಕರ ನಾನೇ ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಆ ಥರ ತಿಳ್ಕೊಳ್ಳಿ. ಓಕೆ, ಸೊ ಕಮ್ ಟು ದಿ ಟಾಪಿಕ್. ಏನಂದರೆ ESP32 ಅಲ್ವಾ, ಜರ್ನಿ ಸ್ಟಾರ್ಟ್ ಮಾಡೋದು. ಸೊ ESP32 ಅಂದರೆ ಬಿಫೋರ್ ನೋಡಿ, ಫಸ್ಟ್ ಆರ್ಡಿನೋ ಅಂತ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ನಾವು ಆರ್ಡಿನೋ ಸ್ಟಾರ್ಟ್ ಮಾಡಿವು, ದೆನ್ ESP32 ಹೋಗ್ತಾ ಇದ್ದೀವಿ. ESP32ಗೆ ಓಕೆ, ಏನಿದು ಲಿಂಕ್ ಸಿಗಬೇಕಲ್ಲ ನಮಗೆ ಇನ್ನೊಂದು. ಈಗ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಈಗ ಏನೋ ಒಂದು ಎಕ್ಸಾಂಪಲ್ ತಗೊಂಡು ಇನ್ನೊಂದು ಗ್ರಾಸರಿ ಶಾಪ್ ಇತ್ತು. ಓಕೆ, ಸೊ ಅಂಗಡಿಲಿ ಫಸ್ಟ್ ನೀವು ಓಪನ್ ಮಾಡಿದ ಸರ್ ಯಾವುದೇ ರೀತಿ ವರ್ಕರ್ಸ್ ನೀವು ತಗೊಂಡಿರಲಿಲ್ಲ, ಏನಿಲ್ಲ, ಅದು ಆರ್ಡಿನೋ. ಸೊ ಒಂದು 2 ತಿಂಗಳಾಯಿತು, 3 ತಿಂಗಳಾಯಿತು, ವ್ಯಾಪಾರ ಚೆನ್ನಾಗಾಗ್ತಿದೆ. ಒಬ್ಬ ವರ್ಕರ್ನ ಹೈರ್ ಮಾಡಿದ್ದೀರ. ಸೊ ಆ ವರ್ಕರ್ನ ನೀವು ತಗೊಂಡಿರ್ತೀರಿ. ಸ್ವಲ್ಪ ದಿನ, ಒಂದು ವರ್ಷ ಕಳೆದು ಒಳ್ಳೆ ತುಂಬ ಲಾಭ ಆಗ್ತಿದೆ, ಒಳ್ಳೆ ಪ್ರಾಫಿಟಬಲ್ ಆನ್ಲೈನ್ ಆರ್ಡರ್ಸ್ ಆಗ್ತಿದೆ, ತುಂಬ ಪ್ರಾಫಿಟ್ ಆಗ್ತಿದೆ. ಸೊ ಅವಾಗ ಇನ್ನೊಬ್ಬನ ಹೈರ್ ಮಾಡ್ತೀರ. ಸೊ ಅದೇ ರೀತಿ ನಮ್ಮ ಈ ಬೋರ್ಡಲ್ಲಿ ಫಸ್ಟ್ ನಾವು ಆರ್ಡಿನೋ ಅಂದರೆ ಸಿಂಪಲ್ ನಮ್ಮ ವರ್ಕಿಗೆ ಅದನ್ನು ಯೂಸ್ ಮಾಡ್ಕೊಂಡು, ಅಂದರೆ ನೀವು ಬಿಫೋರ್ ನಿಮ್ಮದು ಏನು ಅಂಗಡಿ ಡೆವಲಪ್ ಆಗೋಕ್ಕಿಂತ ಮುಂಚೆ ನೀವೇ ಮ್ಯಾನ್ಯಲಿ ಲೈಕ್ ಸಿಂಪಲ್ ವರ್ಕ್ ಮಾಡ್ಕೊಂಡಿದ್ದೀರ ಆ ರೀತಿ. ಸೊ ಸ್ವಲ್ಪ ಡೆವಲಪ್ ಆಯಿತು, ಒಬ್ಬನು ಹೈರ್ ಮಾಡಿದ್ದೀರ, ಅವರೇ ESP8266. ಓಕೆನಾ. ಸೊ ಇವರು ಆಯಿತು, ಇವರು ಆದಮೇಲೆ ಇನ್ನೊಬ್ಬರು ಹೈರ್ ಮಾಡಿದ್ದೀರ. ಯಾರು? ಇವರು ESP32. ಓಕೆನಾ. ಅಂದರೆ ಒಬ್ಬೊಬ್ಬರು ಒಂದೊಂದೇ ಫ್ಯೂಚರ್ ಇರ್ತಾನೆ, ಅಂದರೆ ಒಬ್ರಿಗಿಂತ ಒಬ್ಬರು ಎಕ್ಸ್ಟ್ರಾಡಿನರಿ ಅಲ್ವಾ. ಸೊ ಆರ್ಡಿನೋ ESP8266, ದೆನ್ ESP32. ಓಕೆ, ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಇಲ್ಲೇನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲು ESP8266 ನಿಮ್ಮ ಫಸ್ಟ್ನೇ ವರ್ಕರ್ ಅಲ್ವಾ. ESP32 ಅನ್ನೋದು ಇಂಪ್ರೂವ್ಡ್ ವರ್ಷನ್. ಓಕೆನಾ, ಇಂಪ್ರೂವ್ಡ್ ವರ್ಷನ್. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಓಕೆ, ಒಂದು ಎಕ್ಸಾಂಪಲ್ ಅರ್ಥ ಆಯಿತು. ಈಗ ಕಮಿಂಗ್ ಟು ದಿ ರಿಯಾಲಿಟಿ ಟಾಪಿಕ್ಕಿಗೆ, ESP8266 ಇದು ಏನು? ESP32 ಬರೋದಕ್ಕಿಂತ ಮುಂಚೆ ಇದೆ ಅಂತ ಬೋರ್ಡು. ಸೊ ಈ ಬೋರ್ಡ್ ಏನಂದರೆ ಒನ್ ಆಫ್ ದ ಲೋ ಕಾಸ್ಟ್ ವೈಫೈ ಮೈಕ್ರೋ ಕಂಟ್ರೋಲರ್. ಇದು ಇಂಟ್ರೊಡ್ಯೂಸ್ಡ್ ಸಿನ್ಸ್ 2014 ಇಂಟ್ರೊಡ್ಯೂಸ್ ಆಗಿದ್ದು. ಓಕೆನಾ. ಇದು ಬಂದಾಗ ಹೆಂಗಿತ್ತು ಅಂದರೆ, ಒನ್ ಆಫ್ ದ ಅಚೀವ್ಮೆಂಟು ಏನಂದರೆ, ಫಸ್ಟ್ನೇ ಬೋರ್ಡ್ ಇದು ವೈಫೈ ಕನೆಕ್ಟಿವಿಟಿ. ಓಕೆನಾ, ಟು ಎಂಬೆಡೆಡ್ ಸಿಸ್ಟಮ್, ತುಂಬ ಲೋ ಕಾಸ್ಟಲ್ಲಿ. ಸೊ ಇದು ಬರೋದಕ್ಕಿಂತ ಮುಂಚೆ ನಾವು ವೈಫೈ ಮಾಡಲ್ ತೊಗೊಬೇಕು, ತುಂಬ ಎಕ್ಸ್ಪೆನ್ಸಿವ್ ಎಲ್ಲ ಇತ್ತು. ಓಕೆ, ಸೊ ಇದು ಬಂದಮೇಲೆ ತುಂಬ ಚೇಂಜ್ ಆಯಿತು. ಓಕೆ ಅಪ್ಪ, ESP8266 ಇದ್ಮೇಲೆ ESP32 ಏನಕ್ಕೆ ಬೇಕಾಗಿತ್ತು? ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಕ್ವಶನ್ ಅಲ್ವಾ. ಸೊ ಇವರು ಫ್ಯೂಚರ್, ನೀವು ಫಸ್ಟ್ನೇ ವರ್ಕರ್, ಇವರು ಜಾಸ್ತಿ ಜನ ಆದಮೇಲೆ ಇನ್ನೊಂದು ಸ್ವಲ್ಪ ಏರ್ ಮಾಡಿರ, ಇನ್ನೊಂದು 5-6 ಜನ ಇವರು. ಅಂದರೆ ಇವರಲ್ಲಿ ಎಕ್ಸ್ಟ್ರಾ ಫ್ಯೂಚರ್ಸ್ ಇದೆ. ಏನಿದೆ? ಜಾಸ್ತಿ GPU ಪಿನ್ಸ್ ಇದೆ, ಬ್ಲೂಟೂತ್ ಸಪೋರ್ಟ್ ಇದೆ, ಮತ್ತು ಫಾಸ್ಟರ್ CPU, ಬೆಟರ್ ಸೆಕ್ಯೂರಿಟಿ ಇದೆ, ಮೋರ್ ಮೆಮೊರಿ ಇದೆ. ಓಕೆನಾ, ಮಲ್ಟಿ ಟಾಸ್ಕಿಂಗ್ ಎಲ್ಲ ಮಾಡ್ಬೋದು.
ಓಕೆ, ಈಗ ESP8266 ಮತ್ತು ESP32 ನಿಮಗೆ ಇಲ್ಲಿ ಅರ್ಥ ಆಯ್ತದೆ. ಏನು ESP826 ಅದು ಬೇಸಿಕ್ ಕ್ವಶನ್ನು, 32 ಅದು ಅಡ್ವಾನ್ಸ್ ಕ್ವಶನ್, ಸಿಂಪಲ್ ಅನಾಲಜಿ. ಓಕೆ, ದೆನ್ ಈಗ ಹಂಗಾರೆ ನಾವು ESP32ನೇ ಕಂಟಿನ್ಯೂ ಮಾಡೋದ? ಡೆಫಿನೆಟ್ಲಿ ಈ 2026 ನೀವು ESP32 ಹೋಗ್ಬೇಕು. ಓಕೆ, ಬೆಟರ್. ಹಂಗಾರೆ ಆರ್ಡಿನೋ ಮತ್ತು ESP32 ನಾವು ಕಂಪೇರ್ ಮಾಡಬೇಕು ಅಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಲೈಕ್ ಆರ್ಡಿನೋ ಅನ್ನೋದು ಬೈಸಿಕಲ್ ಅಂದ್ಕೊಳ್ಳಿ, ಕಾರ್ ಅನ್ನೋದು ESP32 ಅಂದ್ಕೊಳ್ಳಿ, ದಟ್ಸ್ ಇಟ್. ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೋಬೇಕು ಅಂದರೆ. ಓಕೆಪ್ಪ, ಆರ್ಡಿನೋ ಎಲ್ಲ ಇದು ಗೊತ್ತಾಯಿತು, ESP32 ಈ ಥರ ಬಂದಿದೆ ಅಂತ ಗೊತ್ತಾಯಿತು. ESP32 ಸಪ್ರೇಟ್ ವೇರಿಯಂಟ್ಸ್ ಇದೆ. ಈಗ ಸಿಂಪಲ್ ನೀವು ಟಾಟಾ ಕಾರ್ಸ್ ಅನ್ನ ತಗೊಂಡ್ರೆ ಅದರಲ್ಲಿ ವೇರಿಯಂಟ್ಸ್ ಯಾವ ರೀತಿ ಬರುತ್ತೆ, ಅದೇ ರೀತಿ ESP32 ಕೂಡ ವೇರಿಯಂಟ್ಸ್ ಇದೆ. ಓಕೆನಾ, ಸಿ S2, ESP32, S3, S2, C3, C6 ತುಂಬ ವೇರಿಯಂಟ್ಸ್ ಇದೆ. ಬಟ್ ನಾವು ಆ್ಯಸ್ ಎ ಬಿಗಿನರ್ ಆಗಿ ನಮ್ಮ ಕೋರ್ಸಲ್ಲಿ ESP32 ಡೇವ್ ಕಿಟ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಓಕೆನಾ, ಡೋಂಟ್ ವರಿ, ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮ ಸಾಫ್ಟ್ವೇರಲ್ಲಿ ಇದೆ, ಸಾಫ್ಟ್ವೇರ್ ಒಂದು ವಿಡಿಯೋ ಮಾಡ್ತೀನಿ, ಸೊ ಅಲ್ಲಿ ತೋರಿಸ್ತೀನಿ, ಬೆಟರ್ ಅಂತ ಅಂದ್ಕೊತೀನಿ. ಇಲ್ಲಾಂದರೆ ಬೇಕು ಅಂದರೆ ತೋರಿಸೋಣ. ID ಒಂದು ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಹೇಳ್ತಾ ಹೋಗ್ತೀನಿ, ಕೇಳ್ಕೊಳ್ಳಿ. ಓಕೆ, ಮತ್ತು ಇನ್ನು ರಿಯಲ್ ವರ್ಲ್ಡಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ? ಸ್ಮಾರ್ಟ್ ಹೋಮ್ ಆಟೋಮೇಷನ್ನು, ಸ್ಮಾರ್ಟ್ ಲೈಟಿಂಗು, ಸ್ಮಾರ್ಟ್ ಡೋರ್ ಲಾಕ್ಸು, ಮತ್ತು ತುಂಬ ಕಡೆ ಯೂಸ್ ಮಾಡ್ತೀವಿ ನಾವು. ಓಕೆನಾ, ಈವನ್ ಟಿಲ್ ರೋಬೋಟಿಕ್ಸ್ವರೆಗೂ ಯೂಸ್ ಮಾಡ್ತೀವಿ. ಆ್ಯಂಡ್ ಒನ್ ಆಫ್ ದ ಕೀ ಏನಂದರೆ ಸೀಕ್ರೆಟ್ಲಿ ESP32 ಸಮ್ ಆಫ್ ದ ಪ್ರಾಡಕ್ಟ್ ಒಳಗಡೆ ಯೂಸ್ ಮಾಡ್ತಾರೆ. ಬಟ್ ಅದನ್ನ ಪಬ್ಲಿಕಲಿ ಇರಲ್ಲ. ಲೈಕ್ ಸ್ಮಾರ್ಟ್ ಪ್ಲಗ್ಸು, ಸ್ವಿಚಸ್ಸು, ಬಲ್ಬ್ಸು, ವೈಫೈ ರಿಲೇಸು, ಮತ್ತು ಸ್ಮಾರ್ಟ್ ಇರಿಗೇಷನ್ ಕಂಟ್ರೋಲರು, ಹೋಮ್ ಆಟೋಮೇಷನ್ ಹಬ್ಸು, DIY ವೆದರ್ ಸ್ಟೇಷನ್ನು, ಇದೆಲ್ಲ ESP32 ಇರುತ್ತೆ. ಓಕೆನಾ, ಏನಕ್ಕೆ ಅಂದರೆ ಇದು ತುಂಬ ಕಮ್ಮಿ ರೇಟು ಮತ್ತು ತುಂಬ ಫೀಚರ್ಸ್ ಇರುತ್ತೆ. ಓಕೆನಾ, ಹಂಗಾಗಿ ಯೂಸ್ ಮಾಡ್ತಾರೆ. ದೆನ್ ಈಗ ಇದೆಲ್ಲ ಗೊತ್ತಾಯಿತು. ಸೊ ESP32 ಕಲಿಯೋದು 2027 ಓಕೆ ಅಲ್ವಾ? ಡೆಫಿನೆಟ್ಲಿ ಓಕೆ, ದರ್ ಇಸ್ ನೋ ಮೋರ್ ಅಬ್ಜೆಕ್ಷನ್. ದೆನ್ ನಿಮ್ಮಲ್ಲಿ ಈ ಡೌಟ್ ಇರ್ಬೋದು, ಏನಂದರೆ ತುಂಬ ಜನ ಏನು ತಿಳ್ಕೊಂಡಿರ್ತಾರೆ ಅಂದರೆ ESP32 ಓನ್ಲಿ ಫಾರ್ ಎಕ್ಸ್ಪರ್ಟ್ಸಿಗೆ ಅಂದ್ಕೊಂಡಿರೋದು. ಅದು ದೊಡ್ಡ ತಪ್ಪು. ಇದು ಬಿಗಿನರ್ಸು ಸ್ಟಾರ್ಟ್ ಮಾಡ್ತೀವಿ ESP32 ಇಂದಾನೆ. 32 ನೀವು ಯಾವಾಗ ಅಂದರೆ ಡೆಫಿನೆಟ್ಲಿ ವಿತ್ ಗೈಡ್ ಸ್ಟೆಪ್ ಬೈ ಸ್ಟೆಪ್ ಇದ್ದಾಗ. ಓಕೆನಾ, ಬೇರೆ ಪ್ರಾಜೆಕ್ಟ್ಸು ಲೈಕ್ ಲಾಸ್ಟ್ ಫಸ್ಟಿಗೆ ಮಾಡೋದು, ಮಧ್ಯದಲ್ಲಿ ಮಾಡಿ ಹೆಂಗೇನೋ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಏನೋ ನಾವು ಮಾಡಬೇಕು ಅಂತ ಒಂದು ಲಿಂಕ್ಡ್ಇನ್ ಪೋಸ್ಟಿಗೆ ಹಾಕ್ಕೊತೀವಿ ಅಷ್ಟೇ. ಓಕೆನಾ, ಸೊ ಅದರಿಂದ ಏನೂ ಯೂಸ್ ಆಗಲ್ಲ. ಯಾಕೋ ಲೋಡ್ ಆಗ್ತಿಲ್ಲ ಆರ್ಡಿನೋ ಇದು ID. ಸೊ ಅದು ನಾನು ತೋರಿಸ್ತೀನಿ ಡೇವ್ ಕಿಟ್ ಯಾವ ಥರ ಬರುತ್ತೆ ಅಂತ. ದೆನ್ ಇನ್ನೊಂದು, ವೈಫೈ ಅಂದರೆ ಇಂಟರ್ನೆಟ್ ಅಂತ ಅಂದ್ಕೊಂಡವ್ರೆ. ಇದು ದೊಡ್ಡ ತಪ್ಪು ಕಂಡ್ರಪ್ಪ. ಓಕೆನಾ, ವೈಫೈಯೇ ಬೇರೆ, ಇಂಟರ್ನೆಟ್ಟೇ ಬೇರೆ. ಓಕೆನಾ, ಅಂದರೆ ಬೇರೆ ಅಂದರೆ ಅದೇ ಬೇರೆ ಇದೇ ಬೇರೆ ಇಲ್ಲ. ಸಿಂಪಲ್ ಅನಾಲಜಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ವೈಫೈ ಇಸ್ ವೈರ್ಲೆಸ್ ಕಮ್ಯುನಿಕೇಷನ್. ಓಕೆನಾ, ವೈರ್ಲೆಸ್ ಕಮ್ಯುನಿಕೇಷನ್ ಮೆಥಡ್. ಬಟ್ ಇಂಟರ್ನೆಟ್ ಅಂದರೆ ನಾವು ಯಾವ ನೆಟ್ವರ್ಕಿಂದ ಆ್ಯಕ್ಸೆಸ್ ಮಾಡಿದ್ದೀವಿ ಆಮೇಲೆ, ಯಾವ ನೆಟ್ವರ್ಕ್ ಕನೆಕ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಓಕೆ, ಇಂಟರ್ನೆಟ್ ಆಕ್ಸೆಸ್ ಡಿಪೆಂಡ್ಸ್ ಆನ್ ದ ನೆಟ್ವರ್ಕ್ ಯು ಆರ್ ಕನೆಕ್ಟೆಡ್ ಟು. ಇಷ್ಟೇ. ಓಕೆನಾ, ದೆನ್ ಇನ್ನೊಂದು ತುಂಬ ಜನ ಕನ್ಫ್ಯೂಷನ್ ಅಂದರೆ ನಮ್ಮದು ತುಂಬ ಫ್ರೀಕ್ವೆನ್ಸಿ ಇದೆ ಅಂದರೆ ನಮ್ಮದು ಬೆಟರ್ ಪ್ರಾಜೆಕ್ಟ್ ಅಂತ ಅಂದ್ಕೊಂಡಿದ್ದಾರೆ. ತಪ್ಪು. ಏಕೆಂದರೆ ಗುಡ್ ಡಿಸೈನ್ ಇದ್ದು ಮತ್ತು ಕರೆಕ್ಟಾದ ಕಾಂಪೊನೆಂಟ್ಸ್ ಇದ್ದು ಮತ್ತು ಎಫಿಷಿಯೆಂಟ್ ಪ್ರೋಗ್ರಾಮಿಂಗ್ ಇಷ್ಟೇ ಮ್ಯಾಟರ್ ಆಗುತ್ತೆ. ಓಕೆನಾ, ಸೊ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ ESP32 ಬಗ್ಗೆ, ಯಾಕೆ ಕಂಡಿಡಿದು ಯಾಕೆ ಬಂದಿದೆ ಮತ್ತು ಇದ್ರ ಫ್ಯೂಚರ್ಸು. ಸೊ ಇನ್ನೂ ತುಂಬ ಕಲಿಯೋದಿದೆ ಇದರಲ್ಲಿ. ನಾನು ರೋಡ್ ಮ್ಯಾಪ್ ಹಾಕಿದ್ದೀನಿ, ರೋಡ್ ಮ್ಯಾಪ್ ಪ್ರಕಾರನೇ ಹೋಗ್ತೀವಿ, ಡೋಂಟ್ ವರಿ ಗೈಸ್. ಓಕೆನಾ, ಸೊ ESP32 ಡೆಫಿನೆಟ್ಲಿ ಅಟ್ ದಿ ಎಂಡ್ ಆಫ್ 36 ವಿಡಿಯೋ ಆದಮೇಲೆ ನಿಮಗೆ ಅಂದ್ಕೊಳುತ್ತೆ ತುಂಬ ಈಸಿ ಇದೆ ಅಂತ ನಿಮಗೆ ಅನ್ನಿಸ್ಬೇಕು. ಆ ಲೆವೆಲಿಗೆ ಮಾಡ್ತೀವಿ. ಸೊ ಗೈಸ್, ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಯು ವಿಲ್ ಸಿ ಇನ್ episode 2. Until just practice yourself any new things. That's it.